ಈ ಮುತ್ತು ನನ್ನ ಸ್ಟೇಟಸ್ ನೋಡೇ ಬಂದ್ಬಿಟ್ಟವಳೆ. ಹೆಂಗೈತೆ ಇವಾಗ ಜೀವಿತಾಕ, ಎಂಥ ಒಳ್ಳೆ ಮನೆಯಾಗಿದೆ. ನಾನು ಹಾಕೋದು ದಿನ ಒಂದೊಂದು ಫೋಟೋಗಳಿಗೂ ತುಂಬ ಲೈಕ್ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ. ಏನು ಜೀವಿತನ ಲೈಫ್ ಸ್ಟೈಲೇ ಬದಲಾಗ್ಬಿಟ್ಟೈತೆ ಅಂತ ಹೇಳಿ ಎಲ್ಲರೂ ಕಮೆಂಟ್ಗಳು ಮಾಡಿದ್ದು. ಅಯ್ಯೋ ನನಗಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಒಳ್ಳೊಳ್ಳೆ ಫೋಟೋಗಳೆಲ್ಲ ಮನೆಯೆಲ್ಲ ಪ್ಲೇಸ್ ಎಲ್ಲ ಚೆನ್ನಾಗೈತಲ್ಲ. ಅಯ್ಯೋ ಎಲ್ಲೋ ಹೋಗಿದ್ದಾಳೆ ಜೀವಿತ ಅಂತ ಅನ್ಕೊಬಿಟ್ಟವ್ರೆ. ಮೈ ಹೋಮ್ ಅಂತ ಹಾಕ್ಬಿಡ್ತೀನ. ಅಬ್ಬಬ್ಬ ಜೀವಿತ ಎಂಥ ಮನೆಗಿದ್ದಾಳಪ್ಪ ಅಂತ ಅನ್ಕೊಂಡವ್ರೆ ಎಲ್ಲಾನು. ನಾನು ಹಾಕೋ ಸ್ಟೇಟಸ್ಗೆ ಜನ ಎಲ್ಲಾರ ಜೀವಿತ ಬದಲಾಗ್ಬಿಟ್ಟವಳೆ, ಇನ್ನು ಅವಳ ಜೀವನ ಚೆನ್ನಾಗೈತೆ ಅಂತ ಅನ್ಕೊಂಡವ್ರೆ ಎಲ್ಲಾನ. ನಾನು ಹಾಕೋ ಸ್ಟೇಟಸ್ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ. ಬರ್ತೀನಿ ಅಂದ್ಲು ಮುತ್ತು, ವೆಯ್ಟ್ ಮಾಡ್ತಾ ಇದ್ದೀನಿ. ಹಿಂಗೆ ಬಾರ, ಇಲ್ಲಿ ಬಂದುಬಿಟ್ಟು ಒಂದು ದೊಡ್ಡ ಮನೆ ಕಾಣಿಸುತ್ತೆ ನೋಡು ಅಂತ ಹೇಳ್ದೆ. ಸ್ಟ್ರೈಟ್ ಅದೇ ರೋಡಾಗ ಬಾ ಅಂತ. ಬರ್ತಾಳೆ ಇವಾಗ. ಅವಳ ಮನೆ ನೋಡಿದ ತಕ್ಷಣ ಶಾಕ್ ಆಗ್ಬಿಡ್ತಾಳೆ. ಮನೆ ನೋಡಿದ ತಕ್ಷಣ ಇದೇನಪ್ಪ ಇದು ಜೀವಿತಾಕ ಇಂಥ ಮನೆ ಎಲ್ಲ ಐತೆ ಅಂತ ಹೇಳಿ ಅವಳು ಶಾಕ್ ಆಗ್ಬಿಡ್ತಾಳೆ. ಅಯ್ಯೋ ಆ ಕಡೆ ಹೋಗ್ತಾ ಇದ್ದಾಳೆ. ಮುತ್ತು ಈ ಕಡೆ ಬಾರೆ, ಇಲ್ಲೇ ಬಾ. ಇದೆ ಬಾ, ಎಂಟ್ರೆನ್ಸ್ ಇದೆ ಬಾ. ಬಾ 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 ಇಲ್ಲೇ ಬಾ. ಬಾ 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 ನಮ್ಮ ಮನೆ ನೋಡಿವಂತೆ ಬಾ. ಅಯ್ಯೋ ನನ್ನ ಮೇಲೆ ಹಂಗೆ ಜಗಳಕ್ಕೆ ಬರ್ತಾ ಇದ್ದೆ. ಇನ್ಮೇಲಿಂದ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನೀನು. ಜಗಳ ಮಾಡಕ್ಕೆ ಬರ್ತಾ ಇದ್ದಲ್ಲ ಹಂಗೇನೆ. ಅಂದಮೇಲೆ ಗೊತ್ತಾಗುತ್ತಾಗ ನಿನಗೆ. ಬಾ ಬಾ ಅಲ್ಲಿಂದನೇ ಬಾ ಬಾ. ಆ ಕಡೆ ಹೋಗ್ತಾ ಇದ್ದೆ. ನಾನು ಹೇಳಿದ್ದೀನಿ ಫೋನ್ ಮಾಡಿ, ಸ್ಟ್ರೈಟ್ ಇಲ್ಲಿ ದೊಡ್ಡ ಮನೆ ಕಾಣಿಸ್ತಾ ಐತೆ, ಅದೇ ನಮ್ಮ ದೊಡ್ಡ ಮನೆ ಅಂತೇಳಿ. 3-4 ಬಿಲ್ಡಿಂಗ್ಗಳಿದ್ದಾವೆ ಒಂದೇ ಹತ್ರ ಅಂತ ಹೇಳಿದ್ದೀನಿ. ಅಪ್ಪ ಜೀವಿತಾಕ ಇದೇನಾ ನಿಮ್ಮ ಮನೆ? ಅಯ್ಯೋ ನಾನು ಯಾವ್ದಪ್ಪ ಅನ್ಕೊಂಡಿದ್ದು, ಅಷ್ಟು ನಿಮ್ದೇನಾ? ಇದು ನಮ್ದೇ, ಆ ಕಡೆದು ನಮ್ದೇ. 3 ಬಿಲ್ಡಿಂಗ್ಗಳಿದ್ದಾವೆ. ಇದು ಆ ಕಡೆದು ದೊಡ್ಡ ಮನೆ. ನೋಡ್ದ ನಮ್ಮ ಮನೇನ? ಅಪ್ಪ ನೋಡ್ಬಿಟ್ಟೆ ಜೀವಿತಾಕ, ನಿಜವಾಗ್ಲು. ನೀನು ಅಂದಿರೋದು, ನೀನು ಆಡಿರೋದೆಲ್ಲ ಮರ್ತೋಗ್ಬಿಟ್ಟೆ. ಮರ್ತುಬಿಟ್ಟೆ ಎಲ್ಲ ಬಿಡಿ. ನಮ್ಮ ಮಧ್ಯೆ ಏನು ಜಗಳ ಇದ್ರೂ ನಾವೇನು ಮಾತಾಡಿದ್ವಿ ಎಲ್ಲ ಮರ್ತ್ಕೊಬಿಡ್ಬೇಕು. ಅಯ್ಯೋ ನಾನು ಅದಕ್ಕೆ ಬಂದೆ. ನೀವು ಹಾಕೋ ಸ್ಟೇಟಸ್ಗಳನ್ನೆಲ್ಲ ನೋಡ್ತಾ ಇದ್ದೆ. ಸರಿ ಆಯಿತು ಬಾ. 50,000 ತಾನೆ, ಇನ್ನೂ ಒಂದು 5,000 ಎಕ್ಸ್ಟ್ರಾನೇ ಕೊಡ್ತೀನಿ. ನಿನ್ನ ಹತ್ರ ಇಸ್ಕೊಂಡಿರೋ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಈಗ ನಡಿಬೇಕಾದ್ರೆ ಕೊಟ್ಬಿಡ್ತೀನಿ ನೋಡಿ. ಇಂಥ ಟೈಮ್ನಾಗಾದರೆ ನಾನು ಯಾರ್ದು ದುಡ್ಡು ತಿನ್ನಕ್ಕೆ ಹೋಗಲ್ಲ. ಏನೋ ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಇದಾದಾಗ ಮಾತ್ರ ಕಷ್ಟ ಅಷ್ಟೇ. ಈಗ ಏನಿಲ್ಲ, ಕೊಟ್ಬಿಡ್ತೀನಿ ಬಾ. ದುಡ್ಡು ಕಾಸು ಎಲ್ಲ ಏನಿದ್ರು ಕೊಡ್ತೀನಿ ಬಾ. ನಿನ್ನ ತಲೆ ಕೆಡಿಸ್ಕೊಬೇಡ ಬಾ. ಅಪ್ಪ ಹೊರಗೆ ಹಿಂಗೈತೆ ಮನೆ, ಇನ್ನು ಒಳಗೆ ಹೆಂಗಿರ್ಬೇಕು? ಎಷ್ಟು ದೊಡ್ಡ ಮನೆ. ಯಪ್ಪ ಸಖತ್ತು ದೊಡ್ಡ ಮನೆ ಜೀವಿತಾಕ ನಿಮ್ಮ ಮನೆ. ಮತ್ತೆ ನಾವು ಯಾವಾಗಲೂ ದೊಡ್ಡ ಮನೆಯೇ. ಅಯ್ಯೋ ನಮ್ಮ ಮನೆಯವ್ರಿಗೆ ಇನ್ನೂ ಇದು ಚಿಕ್ಕದಾಗೆ ಆಯಿತು. ಅಪ್ಪ ಡೂಪ್ಲೆಕ್ಸ್. ಮೇಲ್ಗಡೆ ಹೋಗೋಕ್ಕೆಲ್ಲ ಮೆಟ್ಲ ಇತ್ತಲ್ವ ಒಳಗಡೆನೆ. ನನಗೆ ಈ ಥರ ಮನೆ ಕಟ್ಟಬೇಕಂತ ಆಸೆ, ನನಗೆ ಡೂಪ್ಲೆಕ್ಸ್ ಮನೆ ಕಟ್ಟಬೇಕು ಅಂತ. ಎಷ್ಟು ಚೆನ್ನಾಗೈತಿ ಜೀವಿತಾಕ. ಅಪ್ಪ ಮನೆ ಸೋಫಾ ನೋಡು, ಎಂತೆಂಥ ಸೋಫಾಗಳು. ಅಮ್ಮ ಜೀವಿತಾಕ ಹೆಂಗ ಒಳ್ಳೆ ಮನೆ ಸೇರ್ಕೊಬಿಟ್ಟೆ ಬಿಡು ಜೀವಿತಾಕ. ಇರತಕ ಇದ್ದು ಆ ಕುಡ್ಕೊಂಡು ಬಿಟ್ಬಿಟ್ಟು ಕುತ್ಕೋ ಮಾತಾಡೋಣ ಕೂತ್ಕೋ. ಅಯ್ಯೋ ಆ ಕುಡ್ಕೊಂಡ್ ಬಗ್ಗೆ ಏನು ಹೇಳ್ತೀಯ? ಅವ್ನ ನೆನಪನ್ನು ಮಾಡ್ಕೊಳ್ಳಲ್ಲ ಇವಾಗ. ನಾನು ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಅವ್ನು ಯಾಕೆ ನೆನಪು ಮಾಡ್ಕೊಳ್ಳೋಣ? ಅವ್ನ ನೆನಪೇ ಆಗಲ್ಲ ನನಗೆ. ಹೆಂಗ ದೇವ್ರು ನನಗೆ ಒಳ್ಳೆ ದಾರಿ ತೋರಿಸ್ತಾ ಅಂತ ಅನ್ನಿಸ್ತೈತೆ ನನಗೆ. ಅಪ್ಪ ಸಕ್ಕತ್ತಾಗೈತಪ್ಪ ಮನೆ ಅಂತೂ. ನನಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಯಪ್ಪ ಎಂತೆಂಥ ಸೋಫಾಗಳು, ಎಷ್ಟು ಚೆನ್ನಾಗೈತೆ ಅಪ್ಪ ಮನೆ ಅಂತೂ. ಭಾಳ ಚೆನ್ನಾಗೈತೆ ಜೀವಿತಾಕ. ನನ್ನ ಮನೇನ ಹಿಂಗೈತೆ ಅಂತೇಳಿ ಕೂತ್ಕೋ ಸಮಾಧಾನದ ಕೂತ್ಕೊಂಡು. 50,000 ಜೊತೆಗೆ ನೀನು ಇನ್ನೂ 5,000 ಎಕ್ಸ್ಟ್ರಾನೇ ಕೊಡ್ತೀನಿ, ಸರಿನಾ? ತಗೊಂಡು ಹೋಗ್ಮಂತೆ. ಏನಾದರೂ ಮಾಡೋಣ. ನಾನೇನಿಲ್ಲ, ಏನು ಹೊರಗಡೆ ಹೋಗಿ ತರಬೇಕು ಅನ್ನೋಂಗಿಲ್ಲ, ಏನಿಲ್ಲ, ಎಲ್ಲ ಮನೆಗೆ ಸಪ್ಲೈ ಆಗುತ್ತೆ. ಹಾಲು ತರಕಾರಿ ಏನಿದ್ರು ರೇಷನ್ ಎಲ್ಲ ಮನೆಗೆ ಸಪ್ಲೈ ಆಗುತ್ತೆ. ಆ ಥರ ಇದ್ದೀನಿ ನೋಡು. ಆ ಸುಬ್ಬು ಮನೇಲಿ ನಾನು ಹಿಂಗಿರಕ್ಕೆ ಆಗ್ತಿರ್ಲಿಲ್ಲ. ನಾನು ಹೆಂಗೊಬ್ರು ನನ್ನ ನಿಯತ್ತಾಗಿರೋಣ ಅಂತ ಅಂದ್ಕೊಂಡೆ. ಅವರೇ ಇದನ್ನೆಲ್ಲ ಕಲ್ಬೆರಕೆ ಮಾಡಿಬಿಟ್ರು. ಅವ್ನು ಮಾಡಿರೋದಕ್ಕೆ ಇವತ್ತು ನನಗೆ ಒಳ್ಳೇದೇ ಆಯಿತು ಬಿಡು. ಹೌದೇನು? ಹಂಗಾದ್ರೆ ಡೈವರ್ಸ್ ಕೊಟ್ಬಿಟ್ಟ ಅವನಿಗೆ? ಇನ್ನೂ ಇಲ್ಲ, ಕೊಡ್ಬೇಕು. ಅಪ್ಲೈ ಮಾಡಿದೀವಿ, ಇಷ್ಟರಾಗೆ ಡೈವರ್ಸ್ ತಗೊಳ್ತೀವಿ. ಬೇಡ ಬಿಡು. ಇಂಥ ಒಳ್ಳೆ ಮನೆ ಸಿಕ್ಕಿದ ಮೇಲೆ ಅವ್ನು ಏನಕ್ಕೆ ನನಗೆ? ಅಯ್ಯೋ ಅವನ ಹತ್ರ ಭಾಳ ನಾನು ಅಯ್ಯಂದು ಹೋಗಿದ್ದೆ. ಎಷ್ಟು ನಾನು ಅಯ್ಯಂದಿದ್ನೋ ದೇವ್ರು ಇವತ್ತು ನನಗೆ ಅಷ್ಟೇ ಒಳ್ಳೇದು ಮಾಡ್ತಾ ಇದ್ದಾನೆ. ಸಖತ್ತು ನಾನು ಅವನಿಂದನ ಅಯ್ಯೋ ಅಂದಿದ್ದೆ. ಯಪ್ಪ ನನಗಂತೂ ಸಾಕಾಗ್ಬಿಟ್ಟಿತ್ತು. ಈ ಜೀವನನೇ ಬೇಡಪ್ಪ ಅನ್ನಿಸ್ಬಿಟ್ಟಿತ್ತು. ಅವನ ಜೊತೆ ಇರೋದೇ ಬೇಡ. ಏನಪ್ಪ ಮಾಡಲಿ? ಅಯ್ಯೋ ನನ್ನಂಗೆ ಅಯ್ಯಂದು ಇರೋರೇ ಇಲ್ಲ. ನಾನು ಎಷ್ಟು ನಿಯತ್ತಾಗಿ ಚೆನ್ನಾಗಿರ್ಬೇಕು ಅಂದ್ರೂ ಸುಮ್ಮನೆ ಇವ್ರ ಬಗ್ಗೆನೂ ಎಲ್ಲನ ಕತೆ ಕಟ್ಟಿ ಮಾತಾಡ್ಬಿಟ್ರು. ನನಗೆ ಅದೇ ಬೇಜಾರಾಯಿತು. ಸುಮ್ಮನೆ ಕತೆ ಕಟ್ಟಿ ಮಾತಾಡಿದ್ರಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗಂತೂ ಕತೆ ಕಟ್ಟಿ ಮಾತಾಡೋದಕ್ಕೆ. ಏನಪ್ಪ ಇದು ಹಿಂಗೆ ಅಂತ ನನಗಂತೂ ಭಾಳ ಬೇಜಾರಾಯಿತು. ಎಲ್ಲ ನೋಡ್ಕೊಂಬ ನಮ್ಮ ಮನೇನ ಒಂದ್ಸತಿ ಹೋಗ್ಬಿಟ್ಟು ಎಲ್ಲ ಕಡೆನೂ ಹೇಗೈತೆ ಅಂತೇಳಿ, ಎಲ್ಲ ಬೆಡ್ರೂಮ್ಗಳೆಲ್ಲ ನೋಡು ಹೇಗೈತೆ ಅಂತೇಳಿ. ಎಲ್ಲ ಚೆನ್ನಾಗಿ ಮಾಡಿಸಿದಾರಪ್ಪ. ತುಂಬ ಇಷ್ಟ ಆಯಿತು. ಇಂಥ ಮನೆಗೆ ಬರೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ಅವ್ರು ನನ್ನ ಬಗ್ಗೆ ಕತೆ ಕಟ್ಟಿ ಮಾತಾಡಿ ಇವತ್ತು ನನಗೆ ಒಳ್ಳೇದೇ ಮಾಡಿದ್ರು ಅಂತ ಅನ್ನಿಸ್ತೈತೆ. ಅವ್ರು ಸುಮ್ಮನೆ ಕತೆ ಕಟ್ಟಿ ಮಾತಾಡಿದ್ರು, ಅದು ನಾವು ನಿಜನೇ ಮಾಡಿಬಿಟ್ವಿ. ಓ
ಏನು ಜೀವಿತ ಅವರೇ, ನಿಮ್ಮ ಫ್ರೆಂಡ್ ಬಂದ್ರ? ಸಂತು ಬಂದ್ಲು ಮುತ್ತು ಅಂತೇಳಿ. ನಾನು ಅವಾಗೇನೋ ಕಷ್ಟದಲ್ಲಿ ಹಿಂಗೆ ಅಮೌಂಟ್ ಇಸ್ಕೊಂಡಿದ್ದೆ. ಅವಾಗ ತುಂಬ ಕಷ್ಟ ಇತ್ತು. ಗೊತ್ತಲ್ಲ ನನ್ನ ಮನೆ ಪರಿಸ್ಥಿತಿ ನಿಮಗೆ ಎಲ್ಲ ನಾನು ಹೇಳ್ಕೊಂಡಿದ್ದೀನಿ. ನಾನು ಅವಾಗ 50,000 ದುಡ್ಡು ಇಸ್ಕೊಂಡಿದ್ದೆ, ಅದಕ್ಕೆ ಕೊಡಬೇಕಾಗಿತ್ತು. ಅಮೌಂಟ್ ಕೊಡ್ತೀನಿ ಬಿಡು, ನಿನ್ನ ಕೈ ಕೊಟ್ಟಿದ್ದೀನಲ್ಲ 1,00,000 ದುಡ್ಡ. 1,00,000 ದುಡ್ಡು ನಿನ್ನ ಕೈ ಕೊಟ್ಟಿರ್ಬೇಕಾದ್ರೆ ನೀನು ಏನಕ್ಕೆ ಯೋಚನೆ ಮಾಡ್ತೀಯ? ಕೊಡು ಅವ್ರಿಗೇನು ನಿಂದೇನಿದೆ ಸಾಲ, ನೀನು ಯಾರಿಗೆ ಹೆಂಗೆ ಕೊಡಬೇಕು ಅದನ್ನೆಲ್ಲ ಕೊಟ್ಬಿಡು. ನಿನ್ನ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಯಾರ್ದು 1 ರೂಪಾಯಿ ತಿನ್ನಕ್ಕೆ ಹೋಗ್ಬೇಡ. ನಮ್ಮದೇ ಇನ್ನೂ 1 ರೂಪಾಯಿ ಕಳ್ಕೊಂಡ್ರು ಪರವಾಗಿಲ್ಲ, ನಾವು ಯಾರ್ದೋ 1 ರೂಪಾಯಿ ತಿನ್ನೋದು ಬೇಡ, ಸರಿನಾ? ಎಲ್ಲರ ಹತ್ರ ಸುಮ್ಮನೆ ನೀನು ಯಾರ ಹತ್ರ ಇಸ್ಕೊಂಡಿದ್ಯಾ ಅವು ಕೊಟ್ಬಿಡು. ಯಾರ ಹತ್ರನೂ ಇಲ್ಲ, ಯಾರ ಹತ್ರನೂ ನಾನು ಹಂಗೆಲ್ಲ ಇಸ್ಕೊಳಕ್ಕೆ ಹೋಗಿಲ್ಲ. ನಾನು ಯಾರ ಹತ್ರನೂ ಸಾಲ ಮಾಡ್ಕೊಳಕ್ಕೆ ಹೋಗಿಲ್ಲ. ಅವಾಗೇನೋ ಎಮರ್ಜೆನ್ಸಿ ಅಂತೇಳಿ, ಅದು ನನಗೂ ಅಲ್ಲ ನಮ್ಮ ಅಮ್ಮಯ್ಯರಿಗೆ. ಅದು ನೋಡಿ ನಮ್ಮ ಅಮ್ಮ ಇವತ್ತು ಅದನ್ನ ಲೆಕ್ಕನೇ ಆಗ್ತಿಲ್ಲ. ಅವತ್ತು ಬಡ್ಡಿ ಬಗ್ಗೆ ಅಮ್ಮ, ನಾವು ಬಡ್ಡಿ ಇಸ್ಕೊಂಡಿದ್ವಿ. ನಮ್ಮ ಅಣ್ಣಂದು ಕಾಲು ಮುರಿದೈತೆ ಅಂತ ದುಡ್ಡು ಇಸ್ಕೊಂಡಿದ್ವಿ ಬಡ್ಡಿಗೆ. ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅಂತ ಏಮೋ ಮನೆಯಿಂದ ಹೊರಗೆ ಹಾಕಿದ್ಲು. ಆವಾಗ ಅವ್ರಿಗೋಸ್ಕರ ಇಸ್ಕೊಂಡಿರೋದು, ನನಗೋಸ್ಕರ ಅಂತೇಳಿ ನಾನು ಯಾರ ಹತ್ರ ನಾನು ಏನೂ ಸಾಲ ಮಾಡಿಲ್ಲ. ಏನೋ ನಮ್ಮ ಅಮ್ಮ ಹೊರಗೆ ಹಾಕಿವ್ರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನನ್ನ ಮಗು ಕಾಲು ಮುರಿದೈತೆ ನಮ್ಮ ಅಣ್ಣಗೆ ಎಂಬುದಕ್ಕೋಸ್ಕರ ನಮ್ಮ ಅಮ್ಮ ದುಡ್ಡು ತಗೊಂಡು 2 ಲಕ್ಷನ ಆಪ್ರೇಷನ್ ಮಾಡಿಸಿತ್ತು. ಕಾಲು ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಪ್ರೇಷನ್ ಮಾಡಿಸಿದ್ವಿ. ಅವಾಗ 2 ಲಕ್ಷ ದುಡ್ಡು ಆಗಿತ್ತು. ಹಿಂಗೆ ಆಗೈತೆ ನೋಡು. ಅದು ಅವ್ರಿಗೇನು ಅರ್ಥ ಆಗಲ್ಲ, ಏನಿಲ್ಲ. ಸುಮ್ಮನೆ ನಾನು ಸಾಲ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡವ್ರೆ. ನಾನು ಏನಕ್ಕೆ ಸಾಲ ಮಾಡೋಣ? ಸರಿ, ಇವ್ರಿಗೆ ಅದೇನು ಕೊಟ್ಟು ಕಳಿಸ್ಬಿಡು. ಇವರೇ ನೋಡು ನಮ್ಮ ಹುಡುಗ ಜೀವಿತಾಕ, ತುಂಬ ಚೆನ್ನಾಗಿದ್ದಾರೆ ನಿಜವಾಗ್ಲೂ. ಒಳ್ಳೆ ಹುಡುಗನ ಆಯ್ಕೆ ಮಾಡಿಬಿಟ್ಟಿದ್ಯಾ. ಸಕ್ಕತ್ತಾಗೈತೆ ನಿಮಗೂ ಇವ್ರಿಗೂ ಜೋಡಿ. ಅಯ್ಯೋ ಸುಬ್ಬುವನ್ನ ನೋಡಿದ್ರೆ ಅಯ್ಯೋ ನನಗಂತೂ ಇಷ್ಟನೇ ಆಗಲ್ಲ ತಗ. ಅವನೇನೇನು ಚೆನ್ನಾಗಿಲ್ಲ, ನಿನಗೂ ಅವನಿಗೂ ಏನು ಜೋಡಿ ಚೆನ್ನಾಗೇ ಇರಲಿಲ್ಲ. ಅವ್ನು ಚೆನ್ನಾಗೂ ಇಲ್ಲ, ಏನು ನೀನು ಚೆನ್ನಾಗಿ ನೋಡ್ಕೊಂಡು ಇಲ್ಲ. ಮದುವೆ ಆದಾಗಿಂದ ಬರೀ ಗೋಳು ಹೊಯ್ಕೊಂಡವನೇ. ಎಂಥ ಒಳ್ಳೆ ಮನೆ ಸಿಕ್ಕಿದ್ದೀನಿ ನಾನು, ಎಷ್ಟು ಲಕ್ಕಿ ಅಲ್ವಾ? ನಿಜವಾಗ್ಲೂ ನಾನು ಎಷ್ಟು ಅದೃಷ್ಟ ಮಾಡಿದ್ದೀನಪ್ಪ ಅನ್ನಿಸ್ತೈತೆ ಕಣ. ಮತ್ತು ಇವನಾಗ ನೀನು ಅದೃಷ್ಟನೇ ಅದೃಷ್ಟ. ಇಂಥ ಮನೆ ಸಿಕ್ಕಿದೆ ಅಂದರೆ ಯಪ್ಪ, ಮನೆ ನೋಡಕ್ಕ ನಾನಂತೂ ಯಪ್ಪ ಈ ಮನೆ ನೋಡ್ಬಿಟ್ಟೆ ಶಾಕ್ ಆಗ್ಬಿಟ್ಟೆ. ಬಿಡಕ್ಕ ಭಾಳ ಅದೃಷ್ಟ ತಿರುಗ್ಬಿಡ್ತು. ಇದ್ದಕ್ಕಿದ್ದಂಗೆ ಅದೃಷ್ಟ ಹಿಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತಾರಲ್ಲಕ್ಕ, ಹಂಗೆ ಬಂದ್ಬಿಟ್ಟೈತೆ ನಿನಗೆ ಅದೃಷ್ಟ. ನೋಡು, ನೀನು ಇಷ್ಟು ದಿವಸ ಏನು ಇಲ್ಲ ಅನ್ನೋ ಥರ ಹೆಂಗಿದ್ದೆ, ಇವಾಗ ನಿನಗೆ ಎಷ್ಟು ಅದೃಷ್ಟ ಬಂದ್ಬಿಡ್ತು. ಹಿಂಗಿದ್ದರೆ ಹಿಂಗೆ ಇರಲ್ಲ ಕಣಕ್ಕ. ದೇವ್ರು ಯಾವಾಗ ಬೇಕಾದರೂ ಯಾರಿಗೆ ಏನಾದ್ರೂ ಕೊಡ್ಬೋದು. ಶ್ರೀಮಂತರಿದ್ದಾರೆ ಬಡವರಾಗ್ಬೋದು, ಬಡವರಿದ್ದಾರೆ ಶ್ರೀಮಂತರಾಗ್ಬೋದು ಅಂತ ಹೇಳ್ತಾರಲ್ಲ, ಆಗ ಹಂಗೆ ಹೆಂಗನೋ ನಿನಗೆ ಹೆಂಗೆ ಅದೃಷ್ಟ ಬಂದ್ಬಿಟ್ಟೈತೆ ಬಿಡಕ್ಕ. ನನಗಂತೂ ತುಂಬ ಖುಷಿ ಆಗ್ತೈತೆ ನೀನು ನೋಡಿದ್ರೆ. ನನಗೂ ನನ್ನ ಜೀವನದಲ್ಲಿ ಯಾವಾಗಪ್ಪ ಹಿಂಗೆ ಬರುತ್ತೆ ಅದೃಷ್ಟ ಅಂತ ನಾನು ಕಾಯ್ತಾ ಇದ್ದೀನಿ ಕಣಕ್ಕ. ನಾನು ಆಗದೆ ಹೇಳ್ದವ್ರ ಮುಂದೆಲ್ಲನ ಚೆನ್ನಾಗಿರಬೇಕು, ನನಗೂ ಅದೃಷ್ಟ ಅನ್ನೋದು ಇಲ್ಲೈತೆ ಅಂತ ಅಂದ್ಕೊಂಡಿದ್ದೀನಿ. ಅದೃಷ್ಟ ಅನ್ನೋದು ಬಂದಮೇಲೆ ಎಲ್ಲ ಬಾಚಿ ತಕ್ಕೊಬಿಡ್ಬೇಕಣಕ್ಕ. ಎಲ್ಲ ಏನಿದ್ರು ನಮಗೆ ಸಿಗಲಿ ಅನ್ನೋ ಥರ ಭಾಳ ಖುಷಿ ಆಗುತ್ತೆ. ಅವಾಗ ನಾವು ಹೆಂಗೆ ಬೇಕಾದ್ರೂ ಇರ್ಬೋದು. ಇವಾಗ ನೋಡಿ, ನೀವು ಎಷ್ಟು ಬೇಜಾರಾಗಿದ್ರೂ ಅಷ್ಟೇ ಖುಷಿಯಾಗಿದ್ದೀರಾ. ಮತ್ತು ಅಯ್ಯೋ ನಾನಂತೂ ಎಲ್ಲ ಮರ್ತುಬಿಟ್ಟಿದ್ದೀನಿ, ಒಂಥರ ಖುಷಿಯಾಗಿದ್ದೀನಿ. ಏನರ ಬಗ್ಗೆನೂ ತಲೆ ಕೆಡಿಸ್ಕೊಂಡಂಗೆ ನಾನಾಯಿತು, ನನ್ನ ಕೆಲಸ ಆಯಿತು ಅನ್ನೋ ಥರ ನಾನು ಯಾರ ಬಗ್ಗೆ ನಿನ್ನ ಮೇಲೆ ತಲೆ ಏನು ತಲೆ ಕೆಡಿಸ್ಕೊಂಡು ಏನಾಗೋದು, ಏನೈತೆ ಹೇಳು? ಇಂಥ ಮನೆ, ಇಂಥ ದುಡ್ಡು ಕಾಸು, ಇಂಥ ಮನೆಯೆಲ್ಲ ಇರಬೇಕಾದ್ರೆ ಏನು ಬೇಕು ನನಗೆ? ಇನ್ನೇನು ಬೇಕು ಹೇಳು? ತಿನ್ನೋಕ್ಕೂ ಉಣ್ಣೋಕ್ಕೂ ಯಾವುದಕ್ಕೂ ಬರೋಲ್ಲ. ಬಾ ಊಟ ಮಾಡುವ, ದುಡ್ಡು ಕೊಡ್ತೀನಿ, ಊಟ ಮಾಡಿಕೊಂಡು ಒಂದು ಸ್ವಲ್ಪ ತಿದ್ದು ಹೋಗುವಂತೆ. ಎಲ್ಲ ಮನೆ ಎಲ್ಲ ನೋಡ್ಕೊಂಬ, ನಮ್ಮ ಮನೇನ ಹೆಂಗೈತೆ ಏನು ಎಲ್ಲ ನೋಡು. ಈಗ ನಿನಗೂ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನಿನಗೂ ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಅದಕ್ಕೆ ಅಷ್ಟು ಮನೆ ನೋಡ್ತೀನಿ ಅಕ್ಕ. ಎಲ್ಲ ಮನೆ ನೋಡ್ಕೊಂಡು ಆಮೇಲೆ ಊಟ ಮಾಡ್ತೀನಿ. ಎಲ್ಲ ಫಸ್ಟ್ ಮನೆ ನೋಡ್ಕೊಬರ್ತೀನಿ. ಯಪ್ಪ ಯಪ್ಪ ಯಪ್ಪ, ಇಲ್ಲೇ ಹಿಂಗೈತೆ ಮನೆ, ಇನ್ನು ಮೇಲ್ಗಡೆ ಎಲ್ಲ ಹಿಂಗೈತೋ ಅಂತ ಅನ್ನಿಸ್ತೈತೆ. ನೋಡಿದ್ರಲ್ಲ ವೀಕ್ಷಕರೇ, ಮುತ್ತು ನಮ್ಮ ಮನೆಗೆ ಬಂದುಬಿಟ್ಟವಳೆ. ಅವಳ ಹತ್ರ ಇಸ್ಕೊಂಡಿರೋ ದುಡ್ಡೆಲ್ಲ ಇವಾಗ ವಾಪಸ್ ಕೊಡ್ತಾ ಇದ್ದೀನಿ. ನಾನು ಇಂಥ ಟೈಮಲ್ಲೆಲ್ಲ ಸಾಲ ತೀರಿಸ್ಕೊಬಿಡ್ತಾ ಇದ್ದೀನಿ. ಯಾರ ಹತ್ರ ಇಸ್ಕೊಂಡಿದ್ದೀನಿ ಎಲ್ಲರಿಗೂ ಕೊಟ್ಟು ಸಾಲ ತೀರಿಸ್ಕೊತಾ ಇದ್ದೀನಿ. ಮುತ್ತು ನಮ್ಮ ಮನೆ ನೋಡ್ಬಿಟ್ಟು ಶಾಕ್ ಆಗಿಬಿಟ್ಟವಳೆ. ಜೀವಿತಕ್ಕ ಏನು ಇಂಥ ಮನೆಗೆ ಸಿಕ್ಬಿಡ್ತಲ್ಲ ಅಂತೇಳಿ ಖುಷಿಯಾಗಿದ್ದಾಳೆ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.